ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಆಗಸ್ಟ್ 2ರಂದು ಕಲಬುರಗಿಯಲ್ಲಿ ಕಮ್ಯುನಿಸ್ಟ್ ಕ್ಷಣದ ಜಿಲ್ಲಾ ಸಮ್ಮೇಳನದ ಆಯೋಜನೆ. ಮಹೇಶ್ ಕುಮಾರ್ ಸುದ್ದಿಗೋಷ್ಠಿ. ದರೋಡೆ ಪ್ರಕರಣ, ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ ಕಲಬುರಗಿ ನಗರ ಪೊಲೀಸರು. ಆಗಸ್ಟ್ 2ರಂದು ಭಾಗ್ಯೋದಯ ವೆಲ್ಫೇರ್ ಸೊಸೈಟಿ ವತಿಯಿಂದ ಮ್ಯಾರಥಾನ್ ಆಯೋಜನೆ. ಈಗ ವಾರ್ತೆಗಳ ವಿವರ. ಆಗಸ್ಟ್ 2ರಂದು ಭಾರತ ಕಮ್ಯುನಿಸ್ಟ್ ಪಕ್ಷದ 25ನೇ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ರಾಜ್ಯ ಸಮ್ಮೇಳನ ಅಂಗವಾಗಿ ಕಲಬುರಗಿ ಜಿಲ್ಲಾ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಕುಮಾರ್ ರಾಠೋಡ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐನ 25ನೇ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೂ ರಾಜ್ಯ ಸಮ್ಮೇಳನದ ಅಂಗವಾಗಿ ಸಿಪಿಐನ 25ನೇ ಕಲಬುರಗಿ ಜಿಲ್ಲಾ ಸಮ್ಮೇಳನವು ಆಗಸ್ಟ್ 2ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 11ರಿಂದ 4ರವರೆಗೆ ಜಿಲ್ಲಾ ಸಮ್ಮೇಳನ ನಡೆಯಲಿದೆ. ಕಲಬುರಗಿ ಜಿಲ್ಲೆಯಲ್ಲಿಯೇ ರಾಜ್ಯ ಸಮ್ಮೇಳನ ನಡೆಯಲಿರುವುದರಿಂದ ಜಿಲ್ಲಾ ಸಮ್ಮೇಳನದ ರ್ಯಾಲಿಯನ್ನು ಪ್ರತ್ಯೇಕವಾಗಿ ನಡೆಸದೆ ಪ್ರತಿನಿಧಿಗಳ ಸಮ್ಮೇಳನವನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಈ ಸಮ್ಮೇಳನದ ಧ್ವಜಾರೋಹಣವನ್ನು ಹಿರಿಯ ಸಂಗಾತಿ ಡಾಕ್ಟರ್ ಮಲಕರೆಡ್ಡಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ನ ನಿವೃತ್ತ ಪ್ರಾಚಾರ್ಯರು ಹಾಗೂ ಪ್ರಗತಿಪರ ಚಿಂತಕರು ಆದ ಡಾಕ್ಟರ್ ಪಿ ಸಂಪತ್ರಾವ್ ಅವರು ನೆರವೇರಿಸಲಿದ್ದಾರೆ. ಜಿಲ್ಲಾ ಸಮ್ಮೇಳನವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಹ ಕಾರ್ಯದರ್ಶಿಯಾದ ಕಾಮ್ರೇಡ್ ಬಿ ಅಹಮದ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಚಿಂತಕರಾದ ಪ್ರೊಫೆಸರ್ ಆರ್.ಕೆ. ಹುಡುಗಿ, ಹಿರಿಯ ನ್ಯಾಯವಾದಿ ಪಿ ವಿಲಾಸ್ ಕುಮಾರ್, ನಿವೃತ್ತ ಇಂಜಿನಿಯರ್ ಹಾಗೂ ಪ್ರಗತಿಪರ ಚಿಂತಕರಾದ ಮಾರುತಿ ಗೋಖಲೆ ಅವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಸಮ್ಮೇಳನಗೆಲ್ಲ ಮುಗಿದು ಆಳಂದ ತಾಲೂಕಿನ ಸಮ್ಮೇಳನ ಮುಗಿದು ಈಗ ನಾಳೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಸಮ್ಮೇಳನ ಇದೆ. ಅದಾದಮೇಲೆ 2ನೇ ತಾರೀಕು ಆಗಸ್ಟ್ 2, 2025 ಗುಲ್ಬರ್ಗ ನಗರದ ಕನ್ನಡ ಭವನದೊಳಗೆ ನಮ್ಮ ಗುಲ್ಬರ್ಗ ಜಿಲ್ಲಾ ಮಂಡಳಿಯ 25ನೇ ಜಿಲ್ಲಾ ಸಮ್ಮೇಳನವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಜಿಲ್ಲಾ ಸಮ್ಮೇಳನದೊಳಗೆ ಇಡೀ ಜಿಲ್ಲೆಯ ಪ್ರಮುಖವಾದಂಥ ವಿಷಯಗಳ ಬಗ್ಗೆ ಎಲ್ಲ ಚರ್ಚೆ ಆಗ್ತದೆ. ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದೊಳಗಿರ್ತಕ್ಕಂಥ ಏನು ಅಭಿವೃದ್ಧಿ ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದಾರೆ. 371J ಇದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ಅದರ ಆಶಯ ಈಡೇರಿದೆ, ಆಮೇಲೆ ಮುಂದೆ ಈಡೇರಿಲ್ಲ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಸರಿಯಾದಂಥ ರೀತಿಯೊಳಗೆ ಅನುಷ್ಠಾನ ಮಾಡ್ತಕ್ಕಂಥ ನಿಟ್ಟಿನೊಳಗೆ ನಾವು ಯಾವ ರೀತಿ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ವಿಷಯ. ಜೊತೆಗೆ ನಮ್ಮ ಜಿಲ್ಲೆಯೊಳಗೆ ರಾಜ್ಯ ಸೇರಿದಂತೆ ಜಿಲ್ಲೆಯೊಳಗೆ ಸಾಕಷ್ಟು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗ್ತಾಯಿದೆ. ಮರಳುಗಾರಿಕೆ ಏನು ಅಕ್ರಮ ಮರಳುಗಾರಿಕೆ ಹಾಡಾಗಲೇ ನಡೀತಾ ಇದೆ. ಹಾಡಾಗಲೂ ರೇಪ್ಗಳಾಗ್ತಾ ಇದ್ದಾವೆ, ಜನರಿಗೆ ಮರ್ಡರ್ಗಳಾಗ್ತಾ ಇದ್ದಾವೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಸರ್ಕಾರದ ವಿಫಲತೆಗಳ ಬಗ್ಗೆ ನಾವು ಚರ್ಚೆ ಮಾಡಿ ನಾವು ಯಾವ ರೀತಿ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ವಿಷಯನ ಇದು ಮಾಡ್ತೀವಿ. ಜೊತೆಗೆ ಇಡೀ ದೇಶದೊಳಗೆ ಒಂದು ಅರಾಜಕತೆಯನ್ನು ಹುಟ್ಟಾಕಲಿಕ್ಕೆ ಕೋಮು ವಿಷ ಬೀಜವನ್ನು ಬಿತ್ತಿ ದೇಶದ ಹೆಸರೊಳಗೆ, ದೇಶಪ್ರೇಮದ ಹೆಸರೊಳಗೆ ದೇಶವನ್ನು ಅದಾನಿ ಅಂಬಾನಿ ಅಂತ ಕಂಪ್ನಿಗಳಿಗೆ ಅಡ ಇಟ್ಟಿರ್ತಕ್ಕಂಥದ್ದು, ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಎದುರುಗಡೆ ಪೂರ್ತಿ ಏನದ ದೇಶದ ಮಾನ ಮರ್ಯಾದೆ ಹರಾಜು ಮಾಡಿರ್ತಕ್ಕಂಥದ್ದು ಏನು ಕೋಮು ಶಕ್ತಿಗಳಿದ್ದಾವೆ, ಆ ಶಕ್ತಿಗಳ
ಜಾಸ್ತಿ ತಲೆ ಎತ್ತದಂಗೆ ನಾವು ಯಾವ ರೀತಿ ಮಧ್ಯಪ್ರವೇಶ ಮಾಡಬೇಕು, ಈ ಇಡೀ ಜನಸಮೂಹದ ಮಧ್ಯೆ ಯಾವ ರೀತಿ ಸೌಹಾರ್ದ ವಾತಾವರಣವನ್ನು ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಚರ್ಚೆ ಆಗ್ತದೆ. ಆಮೇಲೆ ವಿಶೇಷವಾಗಿ ಹಿಂದೆ 3 ವರ್ಷ ನಾವು ಏನೇನು ಮಾಡಿದ್ದೀವಿ ಅದರ ವಿಮರ್ಶೆ ಆಗ್ತದೆ, ಮತ್ತು ಮುಂದಿನ 3 ವರ್ಷದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಕಾಂಕ್ರೀಟ್ ಆಗಿರ್ತಕ್ಕಂಥ ಹೋರಾಟದ ರೂಪುರೇಷೆಗಳನ್ನು ಆ ಸಮ್ಮೇಳನದಲ್ಲಿ ನಿರ್ಧಾರ ಆಗ್ತದೆ. ಈ ಒಂದು ಸಮ್ಮೇಳನಕ್ಕೆ ಉದ್ಘಾಟಕರಾಗಿ ನಮ್ಮ ಏನು ಪ್ರಗತಿಪರ ಚಿಂತಕರು ಡಾಕ್ಟರ್ ಮಲ್ಕರೆಡ್ಡಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಪಿ ಸಂಪತ್ರಾವ್ ಅವರು ಈ ಸಮ್ಮೇಳನದ ಧ್ವಜಾರೋಹಣವನ್ನು ಮಾಡ್ತಾರೆ. ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಪಿ ವಿಲಾಸ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾಯಿದ್ದಾರೆ. ಆಮೇಲೆ ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ಪ್ರೊಫೆಸರ್ ಆರ್ ಕೆ ಹುಡುಗಿ, ಮಾರುತಿ ಗೋಖಲೆ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ. ಆಮೇಲೆ ನಮ್ಮ ರಾಜ್ಯ ಮಂಡಳಿಯಿಂದ ಈ ಸಮ್ಮೇಳನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯ ಮಂಡಳಿಯ ಸಹಕಾರ್ಯದರ್ಶಿಯಾಗಿರ್ತಕ್ಕಂಥ ಬಿ ಅಮ್ಜದ್ ಅವರು ನಮ್ಮ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾರೆ. ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬೇರೆ ಬೇರೆ ಶಾಖೆಗಳಿಂದ ಪ್ರತಿನಿಧಿಗಳು ಅವತ್ತು ಬರ್ತಾರೆ. ಆ ಒಂದು ದಿನದ ಏನು ನಾವು ಸಮ್ಮೇಳನ ಮಾಡ್ತಾಯಿದ್ದೀವಿ, ಜಿಲ್ಲಾ ಸಮ್ಮೇಳನ, ವಿಶೇಷವಾಗಿ ನಾವು ಹೊರಗಡೆ ಬಹಿರಂಗವಾಗಿ ಮೆರವಣಿಗೆ ಮತ್ತೊಂದು ಅದನ್ನು ಒತ್ತು ಕೊಡ್ತೇನೆ. ಯಾಕಂದರೆ ರಾಜ್ಯ ಸಮ್ಮೇಳನ ಕಲಬುರಗಿ ನಗರದಲ್ಲೇ ಇರೋದರಿಂದ ನಾವು ಮೆರವಣಿಗೆ ಕಡೆಯಲ್ಲಿ ಜಾಸ್ತಿ ಒತ್ತು ಕೊಡ್ತೇನೆ. ನಾವು ಇಂಡೋರ್ ಮೀಟಿಂಗನ್ನು ಮಾಡಿ ಹೋರಾಟದ ರೂಪುರೇಷೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆ ಜಾಸ್ತಿ ಒತ್ತು ಕೊಟ್ಟು ಈ ಸಮ್ಮೇಳನವನ್ನು ಮಾಡ್ತಾಯಿದ್ದೇವೆ. ಹಾಗಾಗಿ ಇದ್ರ ಬಗ್ಗೆ ಜನರಿಗೆ ತಮ್ಮ ಮೂಲಕ ಮಾಹಿತಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೇವೆ. ವ್ಯಾಪಕವಾಗಿ ಇದ್ರ ಬಗ್ಗೆ ಪ್ರಚಾರ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಜಿಲ್ಲಾ ಮಂಡಳಿಯ ಎಲ್ಲ ನಾಯಕರ ಪರವಾಗಿ ಮನವಿ ಮಾಡ್ಕೊಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಮೌಲಾ ಮುಲ್ಲಾ, ಪ್ರಭುದೇವ್ ಯಳಸಂಗಿ, ಭೀಮಾಶಂಕರ್ ಮಾಡ್ಯಾಳ್, ಸಾಜಿದ್ ಅಹಮದ್, ಪದ್ಮಾವತಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಚಿನ್ನಾಭರಣ ತಯಾರಿಸುವ ಅಂಗಡಿಯಲ್ಲಿ ಜುಲೈ 11ರಂದು ನಡೆದಿದ್ದ ಚಿನ್ನಾಭರಣ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಅರ್ಬಾಜ್ ಶೇಖ್ ಹಾಗೂ ಮಹಮ್ಮದ್ ಸಾಜಿದ್ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ ದರೋಡೆ ಕೃತ್ಯಕ್ಕೆ ಬಳಸಿದ್ದ ಒಂದು ಲೈಟರ್ ಗನ್, ಒಂದು ಮಚ್ಚು ಹಾಗೂ ಕದ್ದಿದ್ದ ಬಂಗಾರ ಮಾರಾಟ ಮಾಡಿದ 35,000 ನಗದನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕಲಬುರಗಿ ದಕ್ಷಿಣ ವಿಭಾಗದ ಎಸಿಪಿ ಶರಣಪ್ಪ ಸುಬೇದಾರ್ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್, ಹೆಡ್ ಕಾನ್ಸ್ಟೇಬಲ್ ವೈಜನಾಥ್, ಕಾನ್ಸ್ಟೇಬಲ್ ನೀಲ್ಕಂಠ್ ಅವರಿದ್ದ ತಂಡವು ಮಹಾರಾಷ್ಟ್ರದ ಮಾನಖುರ್ದ್ ಪ್ರದೇಶದಿಂದ ಇಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಆರೋಪಿ ಅರ್ಬಾಜ್ ವಿರುದ್ಧ 2 ಮೊಬೈಲ್ ಕಳವು ಪ್ರಕರಣಗಳಿವೆ. ಇನ್ನೋರ್ವ ಆರೋಪಿ ಮೊಹಮ್ಮದ್ ಸಾಜಿದ್ ವಿರುದ್ಧ 2 ಸಣ್ಣ ಪ್ರಕರಣಗಳಿವೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಆಗಸ್ಟ್ 2ರಂದು ಭಾಗ್ಯೋದಯ ವೆಲ್ಫೇರ್ ಸೊಸೈಟಿ ವತಿಯಿಂದ ಮ್ಯಾರಥಾನ್ ಆಯೋಜನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಾಗ್ಯೋದಯ ವೆಲ್ಫೇರ್ ಸೊಸೈಟಿ ವತಿಯಿಂದ ಆಗಸ್ಟ್ 2ರಂದು ಕಲಬುರಗಿ ನಗರದಲ್ಲಿ ಬೃಹತ್ ಮ್ಯಾರಥಾನ್ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶಾಂತಕುಮಾರ್ ಗಾಜ್ರೆ ತಿಳಿಸಿದರು.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭಾಗ್ಯೋದಯ ವೆಲ್ಫೇರ್ ಸೊಸೈಟಿ ಹಲವು ವರ್ಷಗಳಿಂದ ಜನಸೇವೆಯಲ್ಲಿ ತೊಡಗಿಕೊಂಡಿದ್ದು, ಸಮಾಜದ ಶ್ರೇಯಾಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಜನಮನ್ನಣೆ ಗಳಿಸಿದೆ. ಇದೀಗ ಆಗಸ್ಟ್ 2ರಂದು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೆ ಬೃಹತ್ ಮ್ಯಾರಥಾನ್ ಜಾಥಾ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ವಿಶೇಷ ಚೇತನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ನಮ್ಮ ಸಂಸ್ಥೆಯ ಆಗಸ್ಟ್ 2, 2025ನಲ್ಲಿ 11ರಿಂದ 2:30 ಜಗತ್ ಸರ್ಕಲ್ನಿಂದ ಮಿನಿ ವಿಧಾನಸಭಾ ಮಿನಿ ಮ್ಯಾರಥಾನ್ ನಡೆಸುತ್ತಿದ್ದೇವೆ. ತಾವೆಲ್ಲರಿಗೂ ಈ ಎಲ್ಲರಿಗೂ ಸ್ವಾಗತ ಬೆಳೆಸ್ತಿದ್ದೇವೆ. ಉಳಿದ ವಿಶೇಷ ಏನಿದೆ ನಮ್ಮ ಇವರು ಶಿವರಾಣಿಯವರು ಹೇಳ್ತಾರೆ. ಎಲ್ಲ ಪತ್ರಿಕಾ ವೃಂದದವರಿಗೆ ನನ್ನ ನಮಸ್ಕಾರಗಳು. ನಾವು ಭಾಗ್ಯೋದಯ ವೆಲ್ಫೇರ್ ಸೊಸೈಟಿಯಿಂದ ಈ 2 ಆಗಸ್ಟಿಗೆ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ ಮತ್ತು ಇದರ ಬಗ್ಗೆ ತಮ್ಮ ಪತ್ರಿಕೆಗಳಲ್ಲಿ ವರದಿ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಬಗ್ಗೆ ನಾನು 2 ಮಾತನ್ನು ಹೇಳಲು ಬಯಸುತ್ತೇವೆ. ನಾವು ಭಾಗ್ಯೋದಯ ವೆಲ್ಫೇರ್ ಸೊಸೈಟಿ 5-6 ವರ್ಷಗಳಿಂದ ನಾವು ಈ ವಿಶೇಷ ಚೇತನರ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ಈ ವಿಶೇಷ ಚೇತನರಲ್ಲಿ ಮಕ್ಕಳಿಗಾಗಿ ನಾವು ಸ್ಪೆಷಲಿ ಕಾರ್ಯ ಮಾಡೋದು 0 to 18 ಮಕ್ಕಳಿಗಾಗಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಪಾಲಕರಲ್ಲಿ ಅವೇರ್ನೆಸ್ಗಳನ್ನು ಮಾಡೋದು, ಈ ಥರ ಹಲವು ಕಾರ್ಯಗಳನ್ನು ಮಾಡುತ್ತಿದ್ದೇವೆ. ಇವಾಗ ಅನುಕಂಪ ಬೇಡ ಮತ್ತು ಅವಕಾಶ ಕೊಡಿ ಅನ್ನೋ ಸ್ಲೋಗನ್ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ನಮ್ಮ ಈ ಕಾರ್ಯಗಳನ್ನು ನಾವು ವಾಲಂಟಿಯರ್ ವರ್ಕ್ಕಾಗಿ 5-6 ವರ್ಷ ಮಾಡ್ತಾ ಬಂದಿದ್ವಿ. 2024ರಲ್ಲಿ ನಾವು ಈ ನಮ್ಮ ಭಾಗ್ಯೋದಯ ವೆಲ್ಫೇರ್ ಸೊಸೈಟಿಯನ್ನು ಸಂಸ್ಥೆ ಅಂತೇಳಿ ರಿಜಿಸ್ಟರ್ ಮಾಡಿಸಿದ್ವಿ. ಇದಕ್ಕೆ ನಾವು ಕೃತಜ್ಞತೆಗಳನ್ನು ವಹಿಸ್ತೀವಿ ಅಲ್ಲಂಪ್ರಭು ಸರ್ ಮತ್ತು ಖನಿಜ್ ಫಾತಿಮಾ ಮೇಡಮ್ ಅವರು ನಮ್ಮ ಸಂಸ್ಥೆಗೆ ಬಹಳಷ್ಟು ಸಹಾಯ ಹಸ್ತವನ್ನು ನೀಡಿ ನಮ್ಮನ್ನು ಬೆಳೆಸಲು ಸಹಾಯ ಮಾಡಿದ್ದಾರೆ. ಮತ್ತು ನಾವು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಫಿಸಿಯೋಥೆರಪಿ 5% ಅನುದಾನದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಬರುವ 5% ಅನುದಾನದಲ್ಲಿ ಫಿಸಿಯೋಥೆರಪಿಯನ್ನು ಮಾಡಿಸಿದ್ವಿ. ಸೊ 6 ಜನ ಫಲಾನುಭವಿಗಳಿಗೆ ಅದರ ಉಪಯೋಗವಾಯಿತು. ಯಾವಾಗಲೂ ನಾವು ಸರ್ಕಾರದಲ್ಲಿ 18ರ ಮೇಲ್ಪಟ್ಟ ವಿಶೇಷ ಚೇತನರಿಗೆ ಇದರ ಸೌಲಭ್ಯಗಳು ಸಿಗುತ್ತೆ. 0 to 18 ಮಕ್ಕಳಿಗೆ ಪೆನ್ಷನ್ನೇ ಒಂದು ಬಿಟ್ಟು ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ. ಅದನ್ನು ಬಿಟ್ಟು ಬೇರೆ ಸೌಲಭ್ಯಗಳು ಬೇಕು. ಪಾಲಕರ ಆರೈಕೆದನ ಆಗಲಿ ಮತ್ತು ಮಕ್ಕಳಿಗೆ ಫಿಸಿಯೋಥೆರಪಿ ಆಗಲಿ, ಅವರ ಎಜುಕೇಷನ್ಗಾಗಿ ಹಲವಾರು ಯೋಜನೆಗಳು ನಾವು ಸರ್ಕಾರದ ಮುಂದೆ ಇಡಬಹುದು. ಈ ನಿಟ್ಟಿನಲ್ಲಿ ನಾವು ಕಾರ್ಯಗಳನ್ನು ಮಾಡುತ್ತೇವೆ. ನಮ್ಮ ಮುಖ್ಯ ಉದ್ದೇಶ 0 to 18 ಮಕ್ಕಳಿಗೆ ಫಿಸಿಯೋಥೆರಪಿ ಮಾಡಿಸೋದು. ಯಾಕಂದ್ರೆ ಬುದ್ಧಿಮಾಂದ್ಯತೆ ವಿಕಲಚೇತನ ಮಕ್ಕಳು 22 ವಿಧದ ವಿಕಲಚೇತನಗಳಿವೆ. ಅದರಲ್ಲಿ 90% ಜನ ನಾವು ಕರೆಕ್ಟ್ ಟೈಮಲ್ಲಿ ಅವ್ರಿಗೆ ಕರೆಕ್ಟಾಗಿ ನಾವು ಇದು ಥೆರಪಿ ಅಥವಾ ವೈದ್ಯಕೀಯ ಸಲಕರಣೆಯನ್ನು ನಾವು ನೀಡಿದರೆ ಅವರು 90% ಜನ ವಿಕಲಚೇತನ ಆಗಿರಲ್ಲ. ಅವರು ನಾರ್ಮಲ್ ಪರ್ಸನ್ ಬದುಕಲು ಸಹಾಯವಾಗುತ್ತೆ. ಇದರ ನಿಟ್ಟಿನಲ್ಲಿ ನಾವು ಈ ಭಾಗ್ಯೋದಯ ವೆಲ್ಫೇರ್ ಸೊಸೈಟಿಯ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಕಳೆದ ವರ್ಷ ನಾವು ಫೆಬ್ರವರಿ ತಿಂಗಳಲ್ಲಿ ಮಹಿಳೆಯರಿಗೆ ಮನೆಯಲ್ಲೇ ಧೂಪ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಮತ್ತು ನಮ್ಮ ಅರಿವಿನ ಕಾರ್ಯಕ್ರಮ ಮಾಡಿದ್ದ ಅಲ್ಲಿ ಫಿಸಿಯೋಥೆರಪಿ ಬಗ್ಗೆ ಡಿಜಿಟಲ್ ಆಗಿ ಮತ್ತು ಆನ್ ದ ಸ್ಪಾಟ್ ಫಿಸಿಯೋಥೆರಪಿ ಯಾವ ಥರ ಮಾಡಬೇಕು, ಮಕ್ಕಳಿಗೆ ಯಾವ ಥರ ಅಂತ ಸಾಧನ ಸಲಕರಣೆ ಕೂಡ ವಿತರಣೆ ಮಾಡಿದ್ವಿ. ದೀಪಾವಳಿಯಲ್ಲಿ ಪಾಲಕರು ವಿಶೇಷ ಚೇತನರ ಪಾಲಕರಿನಿಂದ ನಾವು ಸಿಹಿ ತಿಂಡಿಗಳು, ಖಾರ ತಿಂಡಿಗಳನ್ನು ಮಾಡಿ ಮಾರಾಟವನ್ನು ಮಾಡಿಸಿದ್ವಿ. ಇವಾಗ ನಮ್ಮ ಸಂಸ್ಥೆಯು ಅಂಧ ಮಕ್ಕಳಿಗೆ, ಕಲಬುರಗಿಯ ಅಂಧ ಮಕ್ಕಳಿಗೆ ಚೆಸ್ ಆಟವನ್ನು ಕಲಿಸ್ತಾ ಇದ್ದೀವಿ. ಇವಾಗ ಆಗಸ್ಟ್ 2ಕ್ಕೆ ಮಿನಿ ಮ್ಯಾರಥಾನ್ ಅಂದರೆ ನಾರ್ಮಲ್ ಮಕ್ಕಳು ವಿಶೇಷ ಚೇತನ ಮಕ್ಕಳಿಗಾಗಿ ಓಟ ಈ ಕಾನ್ಸೆಪ್ಟ್ ಮೇಲೆ ನಾವು ಈ ಮ್ಯಾರಥಾನನ್ನು ಇಟ್ಕೊಂಡಿದ್ದೀವಿ. ಆಗಸ್ಟ್ 2ರಂದು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ನಿಮ್ಮ ಸಹಯೋಗವನ್ನು ಕೊಡಬೇಕು. ಮತ್ತು ನಾವು ಎಲ್ಲರೂ ಥ್ಯಾಂಕ್ಫುಲ್ ಫಾರ್ ಕಾರ್ಪೊರೇಷನ್ಸ್ ಕಮಿಷನರ್ ಆದ ಅವಿನಾಶ್ ಶಿಂದೆ ಸರ್ ಅವರಿಗೆ, ಯಾಕಂದ್ರೆ ಫಿಸಿಯೋಥೆರಪಿಯನ್ನು ಅವರು ಮಾಡಿದ್ರು. ಮತ್ತು ಸುನೀಲ್ ರಾಥೋಡ್ ಸರ್ ಅವರು, ವಿಜಯಲಕ್ಷ್ಮಿ ರಾಮ್ಪುರಿ ಮೇಡಮ್, ರುಸ್ತಂಪುರ್ ಮೇಡಮ್ ಅವರು, ಹೀಗೆ ಹಲವಾರು ಜನ ನಮ್ಮ ಭಾಗ್ಯೋದಯ ವೆಲ್ಫೇರ್ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು.
ಇಲ್ಲೆಲ್ಲ ಕುಳಿತ ಎಲ್ಲ ನಮ್ಮ ಸರ್ಗಳಿಗೆ ಮತ್ತು ತಮ್ಮೆಲ್ಲರಿಗೂ ನಾವು ಧನ್ಯವಾದಗಳನ್ನು ವಿನಂತಿಸುತ್ತೇವೆ. ಮತ್ತು ಈ ಕಾರ್ಯಕ್ರಮಗಳು ತಾವೆಲ್ಲರೂ ಬಂದು ಭಾಗಿಗಳಾಗಬೇಕೆಂದು ಬೇಡಿಕೊಳ್ಳುತ್ತೇವೆ. ಥ್ಯಾಂಕ್ ಯು. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಶಿವರಾಣಿ, ಸದಸ್ಯರಾದ ನರೇಶ್ ಕಟ್ಕೆ, ನರೇಂದ್ರ ಗೂಳಿ, ದಿಲೀಪ್ ಕುಮಾರ್, ಶಂಕರ್ ವಂಟಿ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಆಗಸ್ಟ್ 2ರಂದು ಕಲಬುರಗಿಯಲ್ಲಿ ಕಮ್ಯುನಿಸ್ಟ್ ಕ್ಷಣದ ಜಿಲ್ಲಾ ಸಮ್ಮೇಳನದ ಆಯೋಜನೆ. ಮಹೇಶ್ ಕುಮಾರ್ ಸುದ್ದಿಗೋಷ್ಠಿ. ದರೋಡೆ ಪ್ರಕರಣ, ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ ಕಲಬುರಗಿ ನಗರ ಪೊಲೀಸರು. ಆಗಸ್ಟ್ 2ರಂದು ಭಾಗ್ಯೋದಯ ವೆಲ್ಫೇರ್ ಸೊಸೈಟಿ ವತಿಯಿಂದ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.